ನಾನು ಪಾಡ್ಕಾಸ್ಟ್ ನೋಡ್ತಿದ್ರೆ ಯಾರು ಅಂದರು ಟೈಮ್ ಚೆನ್ನಾಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಓಕೆ, ಬಿಲೀವ್ ಮಾಡ್ಬೋದು ಅದು ಟೈಮ್ ಚೆನ್ನಾಗಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಬಟ್ ಲಿಟ್ರಲಿ ಟೈಮ್ ಚೆನ್ನಾಗೇ ಇರಲ್ಲ ಅನ್ನೋದಂದರೆ ಸುಳ್ಳು. ಬಿಕಾಸ್ ನಾವೆಲ್ಲ ಕಷ್ಟಪಡ್ತಿದ್ದೀವಿ ಅಂತ ಅಂದರೆ ನಾವು ಕಷ್ಟಪಡಲೇಬೇಕು ಅನ್ನೋ ವರ್ಕ್ ಬೇಕಾಗುತ್ತಂದರೆ ನನಗೆ 9th ಸ್ಟ್ಯಾಂಡರ್ಡಲ್ಲಿ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯಿತು. ಸೊ ನನಗೆ ಎದ್ದೋಳಕ್ಕೂ ಆಗ್ತಿದ್ದಿಲ್ಲ, ನಾನು ಏನೂ ಮಾಡ್ತಿರ್ಲಿಲ್ಲ. ಬಿಕಾಸ್ ನನಗೆ ಆ ಟೈಪ್ ಆಫ್ ಚೆಸ್ಟ್ ಪೇನ್ ಆ್ಯಂಡ್ ಮೈ ಬಾಡಿ ಪೇನ್ ವಾಸ್ ಕೇಮ್ಸ್ ಟು ಮೀ. ಸೊ ನಾನು ಬಿಟ್ಟೆ 1 ಇಯರ್ ನಾನು ಏನೂ ಮಾಡಿರಲಿಲ್ಲ ಆ್ಯಂಡ್ ಐ ನೆವರ್ ಗೋ ಟು ಸ್ಕೂಲ್ ಆಲ್ಸೋ. ಸೊ ಸಡನ್ನಾಗಿ ಏನಾಯ್ತು ಅಂದರೆ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬ್ ವೀಡಿಯೋಸ್ ಅಂತ ಗೊತ್ತಾಯಿತು. ಸೊ ನಾನು ಏನು ಮಾಡಿದೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಐ ನೆವರ್ ಗೆಟ್ ವ್ಯೂಸ್, ಸಬ್ಸ್ಕ್ರೈಬ್. ಈಗಲೂ ನಾನು 73 ಸಬ್ಸ್ಕ್ರೈಬ್ಸ್ ಇರೋದು. ಸೊ ನನಗೆ ಯಾರು ಹೇಳಿದ್ರು, ಯಾಕಿದೆಲ್ಲ ಮಾಡ್ತೀನಿ, ನಿಂಗೆ ಹೆಲ್ತ್ ಇಶ್ಯೂ ಇದೆಯಲ್ಲ, ನೀನು ಆರಾಮಾಗಿ ಕುತ್ಕೋಬೋದು, ಮನೇಲಿರು, ಸುಸ್ತಾಗುತ್ತೆ. ನನಗೆ ಇವಾಗ ಟೈಮ್ ನನಗೆ ಲೆಕ್ಕ ಇಲ್ಲ. ಸೊ ನನಗೆ ಏನಿದೆ ಅಂದರೆ, ನಾನು ಯೂಟ್ಯೂಬ್ನ ನಾನೊಂದು ಪ್ಲ್ಯಾಟ್ಫಾರ್ಮಾಗಿ ನೋಡ್ತಿದ್ದೀನಿ. ನನಗಿವಾಗ ನನಗೆ ಹುಷಾರಿಲ್ಲ ಅಂತ ನಾನು ಇವತ್ತು ಮಲ್ಕೊಂಡ್ರು ನನಗೊಂದು ಏನು ಅನ್ಸುತ್ತೆ ಅಂದರೆ, ನಾನು ಮಾರ್ನಿಂಗ್ ಅಪ್ಲೋಡ್ ಮಾಡಬೇಕು ವೀಡಿಯೋ. ಏನಾರಾಗಲಿ ಆ ದಿನ ನಾನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂದ್ರೆ ನನಗೆ ಎಷ್ಟು ಹುಷಾರಿಲ್ಲ ಅಂದರೆ ನಾನು ಎದ್ದೇಳು ಮಾಡ್ತೀನಿ. ಬಿಕಾಸ್ ಹೇಳ್ತೀವಿ ಟೈಮ್ ಚೆನ್ನಾಗಿಲ್ಲ ಅಂದರೆ ಅದೇನಾಗುತ್ತೆ ಇದಾಗುತ್ತೆ, ಏನೂ ಇಲ್ಲ. ನಮ್ಮ ಮೇಲೆ ನಂಬಿಕೆ ಇರಬೇಕು. ಆ್ಯಂಡ್ ನಮಗೆ ಆಗುತ್ತಾ, ನಾವು ಕಷ್ಟಪಡ್ಬೋದಂದರೆ ಟೈಮ್ಗೆ ಅದೆಲ್ಲ ಲೆಕ್ಕನೇ ಬರಲ್ಲ. ನೀವು ಮಾಡ್ಕೊಂಡೋಗಿ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ, ನಾನೊಂದು ವಿಡಿಯೋ ನೋಡಿ ನನಗೆ ಮೋಟಿವೇಶ್ನಲ್ ಆಗಿ ನನ್ನ ಹೆಲ್ತ್ ಇಶ್ಯೂ ಇದ್ರೂ ಅದನ್ನ ನಾನು ಕೇರ್ ಮಾಡಿಲ್ಲದೆ ವಿಡಿಯೋ ಮಾಡ್ತಿದ್ದೀನಿ. ಸೊ ನಿಮ್ಗೇನಾರ ಆ ಥರ ಹೆಲ್ತ್ ಇಶ್ಯೂ ಇದ್ದು ಯಾರೋ ಹೇಳ್ತಾರೆ ನೀನೇನು ಮಾಡಬೇಡ ಬಿಡು ಹಂಗೆ ಹಿಂಗೆ ಅಂತ ಹೇಳಿದ್ರು, ನಿಮಗೆ ಈ ವಿಡಿಯೋ ಏನಾರ ನೋಡಿದ ತಕ್ಷಣ ನಿಮಗೇನಾರ ಈ ವಿಡಿಯೋದಲ್ಲಿ ಫುಲ್ ವೀಡಿಯೋಸ್ ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.